ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಮರ ಸಮರ. ಇಂದು ಬೃಹತ್ ಕರ್ನಾಟಕ ಮುಸ್ಲಿಂ ಸಮಾವೇಶ. ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಮರ ಸಮರ. ಇಂದು ಬೃಹತ್ ಕರ್ನಾಟಕ ಮುಸ್ಲಿಂ ಸಮಾವೇಶ. ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು. ಮುಸ್ಲಿಮರಿಗೆ ಕಾಂಗ್ರೆಸ್ ಏನ್ ಕೊಟ್ಟಿದೆ ಏನ್ ಕೊಟ್ಟಿಲ್ಲ. ಕೊಟ್ಟಿದ್ದ ಭರವಸೆಗಳೇನು, ಈಡೇರಿಸಿದ್ದೇನು, ಈಡೇರದೆ ಉಳಿದಿದ್ದೇನು. ಇಂದು ಮುಸ್ಲಿಮರಿಂದ ಬಿಡುಗಡೆ ಆಗಲಿದೆ ವರದಿ. ಮುಸ್ಲಿಂ ಸಮಾವೇಶಕ್ಕೆ ರಾಜಕಾರಣಿಗಳಿಗೆ ಆಹ್ವಾನವಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಮರ ಸಮರ ಇದೀಗ. ಇಂದು ಬೃಹತ್ ಕರ್ನಾಟಕ ಮುಸ್ಲಿಂ ಸಮಾವೇಶ ನಡೆಯಲಿದೆ. ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು ಮಾಡಿದ್ದೇನು ಮುಂದೇನಾಯಿತು. ಮುಸ್ಲಿಮರಿಗೆ ಕಾಂಗ್ರೆಸ್ ಏನ್ ಕೊಟ್ಟಿದೆ ಏನ್ ಕೊಟ್ಟಿಲ್ಲ. ಕೊಟ್ಟಿದ್ದ ಭರವಸೆಗಳೇನು, ಈಡೇರಿಸಿದ್ದೇನು, ಈಡೇರದೆ ಉಳಿದಿರೋದಾದ್ರೂ ಏನು. ಇಂದು ಮುಸ್ಲಿಮರಿಂದ ಬಿಡುಗಡೆಯಾಗಲಿದೆ ವರದಿ. ಮುಸ್ಲಿಂ ಸಮಾವೇಶಕ್ಕೆ ಯಾವುದೇ ರಾಜಕಾರಣಿಗಳಿಗೆ ಆಹ್ವಾನವಿಲ್ಲ. ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಮರು ಸಮರ ಸಾರ್ತಿದ್ದಾರೆ. ಇಂದು ಬೃಹತ್ ಕರ್ನಾಟಕ ಮುಸ್ಲಿಂ ಸಮಾವೇಶ ನಡೀತಾ ಇದೆ. ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅನ್ನುವಂತಹ ಪ್ರಶ್ನೆ ಇತ್ತು. ಮುಸ್ಲಿಮರಿಗೆ ಕಾಂಗ್ರೆಸ್ ಏನ್ ಕೊಟ್ಟಿದೆ ಏನ್ ಕೊಟ್ಟಿಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಕೊಟ್ಟಿದ್ದ ಭರವಸೆಗಳಾದ್ರೂ ಏನು, ಈಡೇರಿಸಿದ್ದೇನು, ಈಡೇರದೆ ಇರುವುದೇನು. ಇಂದು ಮುಸ್ಲಿಮರಿಂದ ಬಿಡುಗಡೆಯಾಗಲಿದೆ ವರದಿ. ಖುದ್ದು ಅವರೇ ಮಾತನಾಡ್ತಾರೆ ಸಮಾವೇಶದಲ್ಲಿ. ಕಾಂಗ್ರೆಸ್ ಏನೇನ್ ಕೊಟ್ಟಿತ್ತು, ಅವರಿಗೆ ಒಂದು ವಿಶ್ವಾಸ ಏನ್ ಕೊಟ್ಟಿತ್ತು, ಏನ್ ಮಾಡ್ತೀವಿ ನಾವು ಪಕ್ಷಕ್ಕೆ ಅಧಿಕಾರಕ್ಕೆ ಬಂದ್ರೆ ಅಂತ ಎಲ್ಲ ಹೇಳಿರ್ತಾರಲ್ವಾ. ಆ ಎಲ್ಲ ಮಾತುಗಳಿಗೆ ಏನಾಗಿರುತ್ತೆ ಬೃಹತ್ ಸಮಾವೇಶದಲ್ಲಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಪಕ್ಷ ಅವ್ರಿಗೆ ಏನು ಹೇಳಿತ್ತು, ಮುಸ್ಲಿಂ ಅವರಿಗೆ ಮಾಡಿದ್ದೇನು, ಮುಂದೇನು ಮಾಡ್ತೀವಿ ಅನ್ನೋದು ಕೂಡ ಹೇಳ್ತಾರೆ. ಏನು ಭರವಸೆಯನ್ನ ಕೊಟ್ಟಿದ್ರು, ಈಗ ಏನು ಕೊಟ್ಟಿಲ್ಲ ಅಧಿಕಾರಕ್ಕೆ ಬಂದ ಮೇಲೆ. ಮುಸ್ಲಿಂ ಸಮಾವೇಶದಲ್ಲಿ ಹಿಜಾಬ್ ನಿರ್ಬಂಧದ್ದೇ ಚರ್ಚೆ. ಆದ್ರೆ ಮೇಲಿನ ಹಿಜಾಬ್ ನಿರ್ಬಂಧ ವಾಪಸ್ ಪಡೆದಿರೋ ಸರ್ಕಾರ. ದ್ವೇಷ, ಅಪರಾಧ, ಬಜೆಟ್ ಹಂಚಿಕೆ, ರಾಜಕೀಯ ಪ್ರಾತಿನಿಧ್ಯ, ವಕ್ಫ್, ಗೋ ಹತ್ಯೆ ನಿಷೇಧ ಕಾಯ್ದೆ, ಮತಾಂತರ ನಿರ್ಬಂಧ ಕಾಯ್ದೆ ಜೊತೆಗೆ ಮುಸಲ್ಮಾನ ವಿದ್ಯಾರ್ಥಿಗಳ ವೇತನಗಳ ಬಗ್ಗೆ ವರದಿ ಮಂಡನೆಗೆ ನಿರ್ಧಾರ ಮಾಡಿದ್ದಾರೆ. ಸರ್ಕಾರ ಮತ್ತು ಕಾಂಗ್ರೆಸ್ಗೆ ರವಾನೆಯಾಗಲಿದೆ ಖಡಕ್ ಸಂದೇಶ. ಅಲ್ಪಸಂಖ್ಯಾತರಿಂದ ಖಡಕ್ ಸಂದೇಶ ರವಾನೆಯಾಗುತ್ತಾ ಮುಸ್ಲಿಂ ಸಮಾವೇಶದಲ್ಲಿ. ಹಿಜಾಬ್ ನಿರ್ಬಂಧದ ವಾಪಸ್ಸನ್ನ ಪಡೆದಿದೆ ಈಗಾಗಲೇ ಸರ್ಕಾರ. ದ್ವೇಷ, ಅಪರಾಧ ಹಾಗೆ ಬಜೆಟ್ ಹಂಚಿಕೆ, ರಾಜಕೀಯ ಪ್ರಾತಿನಿಧ್ಯ, ವಕ್ಫ್ ಹಾಗೆ ಗೋ ಹತ್ಯೆ ನಿಷೇಧ ಕಾಯ್ದೆ, ಮತಾಂತರ ನಿರ್ಬಂಧ ಕಾಯ್ದೆ, ಮುಸಲ್ಮಾನ ವಿದ್ಯಾರ್ಥಿಗಳ ವೇತನಗಳ ಬಗ್ಗೆಯೂ ಈಗ ವರದಿಯನ್ನ ಮಂಡನೆ ಮಾಡಲಿದೆ. ಈ ಮೂಲಕ ಸರ್ಕಾರ ಹಾಗೆ ಕಾಂಗ್ರೆಸ್ಗೆ ಖಡಕ್ ಆದಂತಹ ಸಂದೇಶವನ್ನ ರವಾನೆ ಮಾಡಲಿದ್ದಾರೆ ಅಲ್ಪಸಂಖ್ಯಾತರು ಈ ಒಂದು ಸಮಾವೇಶದ ಮೂಲಕ. ಇದೀಗ ಕರ್ನಾಟಕದಲ್ಲಿ ಇವತ್ತು ಸಮಾವೇಶ, ಬೃಹತ್ ಸಮಾವೇಶ ನಡೆಯಲಿದೆ. ದ್ವೇಷ, ಅಪರಾಧ, ಬಜೆಟ್ ಹಂಚಿಕೆ, ರಾಜಕೀಯ ಪ್ರಾತಿನಿಧ್ಯ, ಗೋ ಹತ್ಯೆ ನಿಷೇಧ ಕಾಯ್ದೆ, ಮತಾಂತರ ನಿರ್ಬಂಧ ಕಾಯ್ದೆ, ಮುಸಲ್ಮಾನ ವಿದ್ಯಾರ್ಥಿಗಳ ವೇತನಗಳ ಬಗ್ಗೆಯೂ ವರದಿ ಮಂಡನೆಗೆ ನಿರ್ಧಾರ ಕೈಗೊಂಡಿದ್ದಾರೆ. ಸರ್ಕಾರ ಮತ್ತೆ ಕಾಂಗ್ರೆಸ್ಗೆ ರವಾನೆಯಾಗಲಿದೆ ಈ ಮೂಲಕ ಒಂದು ಖಡಕ್ ಸಂದೇಶ.